ನಮ್ಮ ನಾಡು ಅಥವಾ ಭಾಷೆ ಅಥವಾ ನಮ್ಮ ಧರ್ಮ ಅಂತ ಬಂದಂಥ ಸಂದರ್ಭದಲ್ಲಿ ಮೊದಲಿನಿಂದಲೂ ಕೂಡ ನಾನು ಕಂಡಂತೆ ಪುಟಿದೇಳುವಂಥ ಹುಡುಗಿ, ಅಂದರೆ ಈಗ ಬಂದಿಲ್ಲ, ಅದು ಮೊದಲಿಂದನೂ ಕೂಡ ಇರುವಂಥದ್ದು. ಸೊ ನಿನ್ನೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಹಸುವಿನ ಕೆಚ್ಚಲನ್ನು ಕೊಯ್ದು ವಿಕೃತಿಯನ್ನು ಮೆರೆದ್ರು ಬೆಂಗಳೂರಿನಲ್ಲಿ. ಸೊ ಅದು ನಮಗೆಲ್ಲರೂ ಕೂಡ ಬೇಸರ ಆಯಿತು. ತಾಯಿಯ ಎದೇನೇ ಕಟ್ ಮಾಡಿದ್ರು ಏನೋ ಫೀಲ್ ಈವನ್ ನಮಗೆಲ್ರಿಗೂ ಕೂಡ ಆಯಿತು. ಸೊ ನಿಮ್ಮ ಕಡೆಯಿಂದ ಯಾವ ರೀತಿ ಖಂಡಿಸ್ತೀರಾ ಅದನ್ನು ಅಂತ ಹೇಳಿ? ನಿಜವಾಗ್ಲೂ ಇದು ಪದಗಳಲ್ಲಿ ಖಂಡಿಸೋದಕ್ಕೆ ಸಾಧ್ಯ ಆಗದೆ ಇರುವಷ್ಟು ದೊಡ್ಡ ಕ್ರೌರ್ಯ. ಯಾಕಂದರೆ ನಾನು ಅದನ್ನೇ ಹೇಳ್ತಿದ್ದೆ, ತಾಯಿಯಾದವಳು 3 ವರ್ಷ ಹಾಲು ಕೊಡ್ತಾಳೆ, ಜೀವನ ಪರ್ಯಂತ ನಮಗೆ ಹಾಲು ಉಣಿಸೋದು ಗೋಮಾತೆ. ನೀವು ಗೋವನ್ನು ಗೋಮಾತೆ ಅಂತ ಕಾಣದೆ ಹೋದರೂ ಪರವಾಗಿಲ್ಲ, ಕನಿಷ್ಠ ಒಂದು ಕುಟುಂಬವನ್ನು ಸಲಹುತ್ತಾ ಇರುವಂತಹ ಸಾಕು ಪ್ರಾಣಿಯಾಗಿಯೋ, ಕನಿಷ್ಠ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಆಧಾರವಾಗಿರುವಂತಹ ಒಂದು ಏನು ಆಸ್ತಿಯಾಗಿ ಆದರೂ ಪರಿಗಣಿಸಿ, ಅದಕ್ಕೊಂದು ಜೀವ ಇದೆ ಅಂತಾದರೂ ಪರಿಗಣಿಸಿ. ಯಾವುದೋ ನಾಯಿ ಕಲ್ಲು ಹೊಡೆದ್ರೆ ಓಡಿ ಬರೋ ಪ್ರಾಣಿದಯ ಸಂಘಗಳು, ಹಸುವಿನ ಕೆಚ್ಚಲಿಗೆ ಕೈ ಹಾಕಿದಾಗ ಓಡಿ ಬರೋದಿಲ್ಲ ಅನ್ನೋದಿದೆಲ್ಲ ಇದು ಈ ದೇಶದ ದುರಂತ ಅಂತ ಅಂದ್ಕೊಳ್ತೀನಿ. ಎಲ್ಲೋ ಕಂಬಳದಲ್ಲಿರೋ ಕೋಣಗಳಿಗೆ ಏಟು ಕೊಡ್ತಾರೆ ಅನ್ನೋ ಕಾರಣ ಕಂಬಳನೇ ಬ್ಯಾನ್ ಮಾಡಿ ಅಂತ ಕೇಳುವ ಪ್ರಾಣಿದಯ ಸಂಘಗಳು ಇಲ್ಲಿ ಹಸುವಿನ ಕೆಚ್ಚಲನ್ನು ಕೊಯ್ದು ವಿಕೃತಿ ಮೆರೆದಿದ್ದಾರೆ. ಇವ್ರ ವಿರುದ್ಧ ಯಾಕೆ ಧ್ವನಿ ಎತ್ತಾ ಇಲ್ಲ? ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಪ್ರಾಣಿದಯ ಸಂಘಗಳಿಗೆ ಅನ್ನುವ ಪ್ರಶ್ನೆ ನಾನು ಯಾವಾಗಲೂ ಕಾಡುತ್ತೆ. ಮತ್ತು ಇಂಥವ್ರಿಗಿದೆಯಲ್ಲ, ಕಠಿಣ ಶಿಕ್ಷೆ ಅನ್ನೋದು ಬರೀ ಬಾಯಿ ಮಾತಲ್ಲ ಆದರೆ ಸಾಕಾಗೋದಿಲ್ಲ. BNS ಆ್ಯಕ್ಟ್ ಹಾಕಿದಾರಂತೆ, ಬೇಲೇಬಲ್ ಸೆಕ್ಷನ್ಸ್ಗಳು ಸಿಗುತ್ತೆ, ಮತ್ತೆ ಅವ್ರುಗಳು ಹೊರಗಡೆ ಬರ್ತಾರೆ, ಮತ್ತೆ ಇನ್ನಷ್ಟು ಕ್ರೌರ್ಯ ಹೆಚ್ಚುತ್ತಾ ಹೋಗುತ್ತೆ. ಇವರು ಒಂದು ಗೋವಿನ ಕೆಚ್ಚಲನ್ನೇ ಇಷ್ಟು ವಿಕೃತಿಯಿಂದ ಕೊಯ್ಬಲ್ಲರಾದರೆ, ಇವ್ರ ಕೈಗೇನಾದರೂ ಅಮಾಯಕ ಹೆಣ್ಮಕ್ಳು ಸಿಕ್ಕಿದ್ರೆ ಗತಿ ಏನು? ಅವರೊಳಗೆ ಎಷ್ಟು ವಿಕೃತಿ ಇರ್ಬೋದು? ಸೊ ಒಂದು ಪ್ರಾಣಿಯಲ್ಲೇ ಇವರಷ್ಟು ವಿಕೃತಿಯನ್ನು ಮೆರೆಯುವವರು ನಾಗರಿಕ ಸಮಾಜದ ಜೊತೆ ಬದುಕೋದಕ್ಕೆ ಅನರ್ಹರು ಅಂತ ನಂಗೆ ಅನಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಗೋವಿನ ಬಗ್ಗೆ ಅಥವಾ ಯಾವುದೇ ಜೀವರಾಶಿಗಳ ಬಗ್ಗೆ ಒಂದು ಕ್ರೌರ್ಯ ಮೆರೆಯೋದಕ್ಕೂ ಮುಂಚೆ ಒಮ್ಮೆ ಭಯ ಹುಟ್ಟಿಸುವಂಥ ಶಿಕ್ಷೆ ಇಂಥವ್ರಿಗೆ ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹೋರಾಟ ಹೇಗಿರುತ್ತೆ ಇದರ ವಿರುದ್ಧ? ಖಂಡಿತವಾಗ್ಲೂ ಈಗ ತಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೇನೆ. ಈಗಿನ ಈ ಇದರಿಂದ ವಾತಾವರಣದಿಂದ ಹೊರಗಡೆ ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ಮುಂದೆ ಸಂಘಟನೆಗಳು ಸೈದ್ಧಾಂತಿಕ ನಿಲುವಿನಲ್ಲಿ ಮತ್ತು ಸಾಮಾಜಿಕವಾಗಿ ಸಮಾಜ ಹೇಗಿದನ್ನು ತೊಗೊಂಡು ಹೋಗುತ್ತೆ, ಯಾವ ಹಂತದಲ್ಲಿ ತೊಗೊಂಡು ಹೋಗುತ್ತೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ತಕ್ಕದಾಗಿ ನಾನು ಧ್ವನಿಯಾಗಬೇಕು ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.